ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 8/8/2025. ನಾಡಿನ ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಈ ದಿನದ ವಿಶೇಷತೆ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಆಚರಣೆ ಮಾಡುವಂತಹ ವಿಧಾನಗಳು ಯಾವ ರೀತಿಯಾಗಿರ್ಬೇಕು, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಳೇನು, ಈ ಒಂದು ಹಬ್ಬ ಯಾವ ಒಂದು ರಾಶಿಗಳಿಗೆ ಶುಭ ಮತ್ತೆ ಅಶುಭವನ್ನ ತರ್ತಾವೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಯೋಣ. ಹಾಗೆ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರೂಜಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೆ ಸರಳ ಜ್ಯೋತಿಷ್ಯರು, ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರೂಜಿ, ಇವತ್ತಿನ ದಿನದ ಪಂಚಾಂಗವನ್ನ ತಿಳ್ಕೊಂಡ್ಬಿಡೋಣ. ನೋಡಿ, ಇವತ್ತು 8 ಆಗಸ್ಟ್ 2025 ಚತುರ್ದಶಿ ತಿಥಿ ಇರುವಂಥದ್ದು. ಶುಕ್ಲ ಪಕ್ಷ, ಉತ್ತರಾಷಾಢ ನಕ್ಷತ್ರ, ವಾರಿಯಾನ ಯೋಗ ಅಂತ ಹೇಳ್ತೀವಿ. ಶುಕ್ರವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:07 ಸೂರ್ಯೋದಯ ಆಗುವಂಥದ್ದು, 6:42 ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ರಾಹುಕಾಲ 10:51 12:25 ಇರುವಂಥದ್ದು. ಯಮಗಂಟ ಕಾಲ 3:34 5:08. ಗುಳಿಕ ಕಾಲ ಬಂದು 7:42 9:16. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 12 12:50 ಆಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ವಿಶೇಷತೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಕೂಡ ಹೌದು. ನೋಡಿ, ಇವತ್ತು ತುಂಬಾ ಮೊದಲನೇದಾಗಿ ಶ್ರಾವಣ ಶುಕ್ರವಾರ, ಶ್ರಾವಣದ 3ನೇ ಶುಕ್ರವಾರ ಅಂತ ಹೇಳ್ತೀವಿ. ಯಾಕಂದ್ರೆ ಅಮಾವಾಸ್ಯೆ ನಂತರ ಬಂದಿರುವಂಥದ್ದೇ ಶ್ರಾವಣ ಮೊದಲೇ ಪ್ರಾರಂಭದ ಶುಕ್ರವಾರ ಬಂದಿರುವಂಥದ್ದು 2ನೇ ಶುಕ್ರವಾರ. ಇದು 3ನೇ ಶುಕ್ರವಾರ, ಶ್ರಾವಣದ 3ನೇ ಶುಕ್ರವಾರ. ಮತ್ತೆ ಹುಣ್ಣಿಮೆ ನಂತರ ಬರುವಂತಹ ಹಬ್ಬಕ್ಕೆ ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತ ಮಾಡ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ವಿಚಾರವಾಗಿ ಇನ್ನೂ ವಿಸ್ತಾರವಾಗಿ ನಾವು ನಮ್ಮ ವೀಕ್ಷಕರಿಗೆ ತಿಳಿಸೋಣ. ಯಾಕಂದ್ರೆ ಲೈವ್ ಕಾರ್ಯಕ್ರಮದಲ್ಲಿ ಕೆಲವೊಬ್ರು ಪ್ರಶ್ನೆಯನ್ನ ಕಳಿಸ್ತಾ ಇರ್ತಾರೆ, ಕೆಲವೊಬ್ರು ಅವರವರ ದಿನ ಭವಿಷ್ಯದ ವಿಚಾರವಾಗಿ ನೋಡ್ತಾ ಇರ್ತಾರೆ. ಸೊ ದಿನ ಭವಿಷ್ಯ ಚೆನ್ನಾಗಿದ್ರೆ ಅಲ್ವಾ ಹಬ್ಬ ಮಾಡಕ್ಕೆ ಇನ್ನೂ ಖುಷಿ ಆಗಿರುವಂಥದ್ದು. ಸೊ ಆ ವಿಚಾರದಲ್ಲಿ ನೋಡ್ತಾ ಒಂದು ವರಮಹಾಲಕ್ಷ್ಮಿ ವಿಶೇಷತೆ ಇವತ್ತಿರುವಂಥದ್ದು. ಮತ್ತು ಶ್ರಾವಣದ 3ನೇ ಶುಕ್ರವಾರ ತುಂಬಾ ವಿಶೇಷವಾಗಿರುವಂತ ಒಂದು ದೇವಿಯ ಆಚರಣೆಗೆ, ಲಕ್ಷ್ಮಿಯ ಅನುಷ್ಠಾನಕ್ಕೆ ಒಳ್ಳೆಯದಾಗಿರುವಂತ ದಿನವಾಗಿರುವಂಥದ್ದು. ಓಕೆ ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನ ತಿಳಿದುಕೊಂಡ್ವಿ. ಹಾಗೆ ಮುಂದುವರೆದ ಭಾಗವಾಗಿ ದಿನದ ಭವಿಷ್ಯವನ್ನ ಪ್ರಾರಂಭ ಮಾಡಿಬಿಡೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ನೋಟವನ್ನು ಸುಧಾರಿಸಲು, ಕೆಲಸಗಳನ್ನು ಮಾಡಲು ಸಾಕಷ್ಟು ಇವತ್ತಿನ ಸಮಯ ಹೊಂದಿರ್ತೀರಾ. ಅದರಲ್ಲಿ ಸ್ವಲ್ಪ ವಿಶೇಷವಾಗಿ ಬ್ಯಾಂಕ್ ವ್ಯವಹಾರಗಳಲ್ಲಿ ಸ್ವಲ್ಪ ಕಾಳಜಿ ವಹಿಸಿದ್ರೆ ತುಂಬಾ ಒಳ್ಳೆಯದಾಗುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಅನಿರೀಕ್ಷಿತ ಸ್ವಭಾವ ನಿಮ್ಮ ವೈವಾಹಿಕ ಸಂಬಂಧವನ್ನು ಸ್ವಲ್ಪ ಏನೋ ಒಂದು ಕಿರಿಕಿರಿ ಆಗುವಂಥದ್ದು, ಜಗಳಗಳಾಗುವಂಥದ್ದು, ಅದಕ್ಕೆ ವೈವಾಹಿಕ ಸಂಬಂಧವನ್ನು ಹಾಳು ಮಾಡಲು ಬಿಡಲೇಬೇಡಿ. ಇದರಿಂದ ನೀವು ತಡೆಯೋದನ್ನು ಖಚಿತಪಡಿಸ್ಕೊಳ್ಳಿ. ಇಲ್ದಿದ್ರೆ ನೀವು ನಂತರ ವಿಷಾದ ಪಡಿಸಿದ್ರೆ ಅದರಿಂದ ಏನೂ ಆಗೋದಿಲ್ಲ. ಮಾತಾಡಿದ್ರೆ ಆಯಿತು, ಮುತ್ತೊಡಿದ್ರೆ ಹೋಯ್ತು ಅನ್ನೋ ಹಾಗೆ ಸ್ವಲ್ಪ ಮಾತಿನ ಬಗ್ಗೆ ಸ್ವಲ್ಪ ಕಂಟ್ರೋಲಲ್ಲಿರಲಿ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ತುಂಬಾ ವಿಶೇಷವಾಗಿ ನೋಡೋದ್ರೆ ನಿಮ್ಮ ಪ್ರೀತಿಯ ಪಾತ್ರರ ವಿಚಾರದಲ್ಲಿ ನೋಡಿ ಸಂತೋಷ ಪಡ್ತೀರಾ ಮತ್ತು ನಿಮ್ಮ ಸಂಗಾತಿಗೆ ನೀವು ಒಂದು ಅದ್ಭುತ ಸುದ್ದಿ ನೀಡುವಂತ ದಿನವಾಗಿರುವಂಥದ್ದು. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ನೋಡಿದ್ವಿ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ನಿಮ್ಮ ಆರೋಗ್ಯ ಇವತ್ತು ಆರೋಗ್ಯಮಯವಾಗಿರುವಂಥದ್ದು ಮತ್ತು ಸ್ವಲ್ಪ ಹೆಚ್ಚು ಹಣ ಮಾಡಲು ಇವತ್ತು ವಿಶೇಷವಾದ ಕಲ್ಪನೆಯನ್ನು ಹೊಂದಿರ್ತೀರಾ. ಅದರಿಂದ ನಿಮ್ಮ ಕಾರ್ಯಕ್ಷಮತೆ ಮತ್ತು ಕಾರ್ಯಸಾಧ್ಯತೆ ಕೂಡ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ನೀವು ಕೆಲವೊಂದು ಜನರೊಂದಿಗೆ ಬೆರೆಯೋದು ಸರಿಯಲ್ಲ. ಯಾಕಂದರೆ ನೀವು ಭಾವಿಸಿದವರ ಜೊತೆಗೆ ನೀವು ಬೆರೆತರೆ ಏನಾಗುತ್ತೆ, ನಿಮ್ಮ ಸಮಯ ಹಾಳಾಗುವಂಥದ್ದು. ಅದರಿಂದ ತದನಂತರ ನೀವು ಪೇಚಾಡೋದು ಬದಲು ನಿಮ್ಮ ಸಮಯವನ್ನು ಉಳಿಸಿ ಮತ್ತು ನಿಮ್ಮ ನಿಗದಿತ ವ್ಯಕ್ತಿಗಳೊಂದಿಗೆ ಭೇಟಿಯಾಗಿ, ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಪ್ರೀತಿಯ ಶಕ್ತಿ ನಿಮಗೆ ಪ್ರೀತಿಸಲು ಒಂದು ಕಾರಣವನ್ನು ನೀಡುತ್ತೆ ಮತ್ತು ಕೆಲಸದಲ್ಲಿ ವೃತ್ತಿಪರ ವರ್ತನೆ ನಿಮಗೆ ಮೆಚ್ಚುಗೆ ತರುವಂಥದ್ದು. ಕನ್ಯಾ ರಾಶಿಯ ನಂತರ ತುಲಾ ರಾಶಿಯ ಬಗ್ಗೆನೂ ಕೂಡ ತಿಳಿಯೋಣ. ಅದಕ್ಕೂ ಮುಂಚೆ ನಮಗೆ ಪ್ರಶ್ನಾ ಸಮಯ ಭಾಗದಲ್ಲಿ ಬಂದಿರುವಂತಹ ಪ್ರಶ್ನೆನ ನಾವು ತಗೊಳ್ಕೊಳ್ತಾ ಇದೀವಿ. ಗುರುಜಿ ತಗೊಳ್ಳೋಣ. ಇವರು ತಮ್ಮ ಹೆಸರನ್ನ ಕಳಿಸ್ತಾ ಇದ್ದಾರೆ. ಹರೀಶ್ ಕುಮಾರ್ ಸಿ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಕುಮಾರ್ ಸಿ ಇನ್ಶಿಯಲ್ ಸಮೇತ ಹೇಳಿರುವಂತದ್ದು ಇವರೇ ಫಸ್ಟ್ ಗುರುಜಿ. ಇವರ ಜನ್ಮ ದಿನಾಂಕ 15/6/92. ಓಕೆ.
1:36 PM ಜನ್ಮ ಸಮಯ. ಹ್ಮ್. ಸೊ ಇವರು ತಮ್ಮ ಮುಂದಿನ ಒಂದು ಫ್ಯೂಚರ್ ಬಗ್ಗೆ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ, ಹಾಗೆ ಮ್ಯಾರೇಜ್ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ಹರೀಶ್ ಕುಮಾರ್ ಸಿ. ಸೊ ಕೆಲವೊಬ್ರು ಅವ್ರ ಅನಿಸಿಕೆ ಹೇಗಾಗಿರುತ್ತದೆ, ನಮ್ಮ ಕಾರ್ಯಕ್ರಮದಲ್ಲಿ ಹಲವಾರು ಲೈವಲ್ಲಿ ತುಂಬಾ ಕ್ವಶನ್ಸ್ ಬರ್ತಿರುತ್ತಲ್ಲ, ಹರೀಶ್ ಕುಮಾರ್ ಅನ್ನೋದು ಕಾಮನ್ ಹೆಸರು ಇರ್ಬೋದು, ಅದಕ್ಕೆ ಅವ್ರು ಇನಿಷಿಯಲ್ ಸಮೇತ ಕಳ್ಸಿದಾರೆ ಅನ್ಸುತ್ತೆ. ಸೊ ಕೊಟ್ಟಿರೋ ಮಾಹಿತಿಯ ಪ್ರಕಾರದಲ್ಲಿ ಇವರಿಗೆ ಪಂಚಾಂಗ ಆಧಾರಿತವಾಗಿ ದಿನ ನೋಡೋದಾದ್ರೆ ಹುಟ್ಟಿರುವಂತದ್ದು ಸೋಮವಾರ, ಮೂಲ ನಕ್ಷತ್ರ ಧನುರಾಶಿ. ಸೊ ಮುಖ್ಯವಾದ ಪ್ರಶ್ನೆ ಏನಿದೆ ಇವ್ರದ್ದು ಫ್ಯೂಚರ್ ಮತ್ತೆ ಮ್ಯಾರೇಜ್ ಬಗ್ಗೆನೇ ಕೇಳ್ತಾ ಇದ್ದಾರೆ ನೋಡಿ. ಫ್ಯೂಚರ್ ಮ್ಯಾರೇಜ್ ಅಂತ ಹೇಳ್ತೀರಾ. ಸೊ ಮೊದಲು ಮ್ಯಾರೇಜ್ ಕ್ವಶನ್ಸ್ನ ತಗೊಂಡ್ರೆ ಮ್ಯಾರೇಜ್ಗೆ ದಾಂಪತ್ಯ ಸುಖ ಚೆನ್ನಾಗಿರ್ಬೇಕಂದ್ರೆ ಸಪ್ತಮ ಭಾವ ಮತ್ತು ನವಾಂಶ ಕುಂಡ್ಲಿ ಅಂತ ಹೇಳ್ತೀವಿ. ಇವರ ಜಾತಕದಲ್ಲಿ ನವಾಂಶ ಕುಂಡ್ಲಿಯಲ್ಲಿ ಸಪ್ತಮದಲ್ಲಿ ಕೇತು, ನವಾಂಶ ಸಪ್ತಮದಲ್ಲಿ ಕೇತು ಇರೋದ್ರಿಂದ ಅಷ್ಟೊಂದು ಸ್ವಲ್ಪ ನಿಧಾನವಾಗುವಂಥದ್ದು, ಅಥವಾ ಮ್ಯಾರೇಜ್ ಆದರೂ ಬ್ರೇಕ್ ಆಗಿರ್ಬೋದು, ಅಥವಾ ಮೋರ್ ದೆನ್ ಒನ್ ಮ್ಯಾರೇಜ್ ಆಗುವಂಥ ಯೋಗ ಇದೆ. ಅದಕ್ಕೆ ನಾವು ಕೆಲವೊಬ್ರು ನಮ್ಮ ಹತ್ರ ಬಂದಿರೋರಿಗೂ ಕೂಡ ಮ್ಯಾರೇಜಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಅದು ಸಂಬಂಧಪಟ್ಟ ಹಾಗೆ ಕುಜದೋಷ ನಿವಾರಣೆ, ರಾಹುಕೇತು ದೋಷ ನಿವಾರಣೆ, ಮತ್ತು ಇನ್ನು ಯಾವುದೋ ಗ್ರಹಗಳ ಒಂದು ಏನಾದರೂ ಇದ್ರೆ ಅದು ಶಾಂತಿ ಪರಿಹಾರ ಪೂಜೆ ಮಾಡಿಸ್ಕೊಂಡೆ ಮಾಡಿ ಅಂತ ಹೇಳ್ತೀವಿ. ಸೊ ಕೆಲವೊಬ್ರು ಏನಾಗುತ್ತೋ ಗೊತ್ತಿರ್ದಂಗೆ ಅವ್ರ ಮದುವೆ ಆಗ್ಬಿಡ್ತಾರೆ, ಆಮೇಲೆ ಸಫರಿಂಗ್ಸ್ ಇರುತ್ತೆ. ತದನಂತರ ಎಲ್ಲ ಮುಗಿದ್ಮೇಲೆ ಅಸ್ಟ್ರಾಲಜರ್, ಜ್ಯೋತಿಷ್ಯರ ಹತ್ರ ಆಗಲಿ, ಪಂಚಾಂಗಕರ್ತರು ಎಲ್ಲೇ ಹೋದ್ರೂ ಕೂಡ ಪರಿಹಾರ ಸಿಗಲ್ಲ. ಸ್ವಲ್ಪ ಅದಕ್ಕೆ ಅಸ್ಟ್ರಾಲಜಿನ ಟೂಲ್ ಥರ ಉಪಯೋಗಿಸ್ಕೋಬೇಕು. ಸೊ ಆ ವಿಚಾರದಲ್ಲಿ ಇವರಿಗೆ ಸಮಸ್ಯೆ ಇದೆ. ಆದರೂ ಆ ದಶಾಭುಕ್ತಿ ಕಳೆದ ಚಂದ್ರದಶೆ ನಡೀತಿದೆ. ಇನ್ನೂ 1 ವರ್ಷಗಳ ಕಾಲ, ಮಾರ್ಚ್ 2026ರಲ್ಲಿ ಇವರಿಗೆ ಚೆನ್ನಾಗಿದೆ. ಅದು ಕಳೆದ ನಂತರ ನಿಮಗೆ ಇವ್ರಿಗೆ ಮದುವೆ ಆಗುವಂಥ ಎಲ್ಲ ಯೋಗ ಇದೆ. ಫ್ಯೂಚರ್ ಲೈಫ್ ಅಂತಂದರೆ 9ನೇ ಭಾವ ಅಂತ ಹೇಳ್ತೀವಿ, ಭಾಗ್ಯಭಾವ, ಭಾಗ್ಯದ ಅಧಿಪತಿಯಾದ ಶುಕ್ರಗರು ಇವ್ರ ಜಾತಕದಲ್ಲಿ ದಶಮ ಸ್ಥಾನದಲ್ಲಿ ಇರುವಂಥದ್ದು ಒಳ್ಳೆಯ ಯೋಗ. ಆದರೆ ಇಲ್ಲೇನಾಗುತ್ತಂದರೆ ದಶಮದಲ್ಲಿ ಕೇತು ಕೂಡ ಇರುವಂಥದ್ದು. ಯಾರ ಜಾತಕದಲ್ಲಿ ಭಾಗ್ಯದಲ್ಲಿ, ದಶಮದಲ್ಲಿ ಕೇತು, ರಾಹು ಈ ಥರ ಗ್ರಹಗಳು ಬಂದಾಗ ಸ್ವಲ್ಪ ಅವ್ರಿಗೆ ಹಿನ್ನಡೆ ಆಗ್ಬೋದು. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಆ ಭಾವದ ಫಲ ಸಿಗೋದಿಲ್ಲ. ಉದಾಹರಣೆಗೆ 10ನೇ ಮನೇಲಿ ಇದ್ರೆ ಏನಾಗುತ್ತೆ, 10th ಬಂದು ಹೌಸ್ ಆಫ್ ಪ್ರೊಫೆಷನ್ ಅಂತ ಹೇಳ್ತೀವಿ, ಕೆಲಸದಲ್ಲಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಭಾಗ್ಯಭಾವದಲ್ಲಿದ್ದರೆ ಭಾಗ್ಯದಲ್ಲಿ ಕೊರತೆ, ಸಪ್ತಮದ ಭಾವದಲ್ಲಿದ್ದರೆ ದಾಂಪತ್ಯದ ಕೊರತೆ, ಈ ರೀತಿ ಹಲವಾರು ಸಮಸ್ಯೆಗಳು ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಫ್ಯೂಚರ್ ಚೆನ್ನಾಗಿದೆ, ಬಟ್ ಆದರೂ ಪ್ರಬಲವಾದ ದಶಾಭುಕ್ತಿ ಬರೋದು 2034ರಲ್ಲಿ ಮಂಗಳ ದಶೆ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನಿಸಿ ಮುಂದುವರೆದ ದಿನದಲ್ಲಿ ಚೆನ್ನಾಗಿದೆ. ಆದರೆ ಸದ್ಯಕ್ಕಂತೂ ಮದುವೆಗೆ ಸಂಬಂಧಪಟ್ಟಂಥ ಪರಿಹಾರಗಳು ನಾವು ಏನು ತಿಳಿಸಿದ್ವು ಅದನ್ನು ಮಾಡಿಕೊಂಡ್ರೆ ಇವರಿಗೆ ತುಂಬ ಚೆನ್ನಾಗುತ್ತೆ. ಹರೀಶ್ ಕುಮಾರ್ ಸಿ ಅನ್ನೋರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿ, ನೀವು ಒಂದು ಫ್ಯೂಚರ್ ಹಾಗೆ ನಿಮ್ಮ ಒಂದು ಮ್ಯಾರೇಜ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರಿ, ಗುರುಜಿಗಳು ಸಹ ಉತ್ತರಿಸಿದ್ದಾರೆ. ಪರಿಹಾರ ಭಾಗವಾಗಿ ಏನೇನ್ ಮಾಡ್ಕೊಳ್ಬೇಕೋ ಅದನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಮುಂದುವರಿಸೋಣ. ತುಲಾ ರಾಶಿಯ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ನೋಡಿ, ತುಲಾರಾಶಿಯವರಿಗೆ ವಿಶೇಷವಾಗಿ ಇವತ್ತು ಸ್ವಲ್ಪ ತಿರುವುಗಳಲ್ಲಿ ವಾಹನ ಚಲಾವಣೆ ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಬೇರೆಯವರ ಉದಾಸೀನತೆ ನಿಮಗೆ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಸೊ ಅದ್ರ ಬಗ್ಗೆ ಸ್ವಲ್ಪ ವೆಹಿಕಲಲ್ಲಿ ಡ್ರೈವಿಂಗ್ ಬಗ್ಗೆ ಕಾಳಜಿ ವಹಿಸಿದ್ರೆ ದಿನ ಚೆನ್ನಾಗಿರುತ್ತೆ. ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸೊ ನಿಮ್ಮ ಸಹಾಯಕ್ಕಾಗಿ ಅಥವಾ ಅವರ ಸಹಾಯಕ್ಕಾಗಿ ನಿಮ್ಮ ಬಳಿ ಬರುವ ಜನರಿಗೆ ಒಂದು ಬದ್ಧತೆಯಿಂದ ಉತ್ತರಿಸಿ, ಮತ್ತು ನೀವು ಒಳ್ಳೆಯ ಭೋಜನ ಜೊತೆಗೆ ಉತ್ತಮ ನಿದ್ರೆಯನ್ನು, ಇವತ್ತು ನೀವು ವೈವಾಹಿಕ ಜೀವನದಲ್ಲಿ ಕೂಡ ಖುಷಿಯನ್ನು ನಿರೀಕ್ಷೆ ಮಾಡಲಾಗಿದೆ. ದಿನ ತುಂಬ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಇಂದು ನೀವು ಚೈತನ್ಯಯುಕ್ತರಾಗಿರ್ತೀರಾ, ಮತ್ತು ನೀವೇನೇ ಮಾಡಿದ್ರು ಕೂಡ ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಅರ್ಧ ಸಮಯದಲ್ಲಿ ನೀವು ಮಾಡಿ ಮುಗಿಸ್ಬೋದು. ಅದರಿಂದ ನಿಮ್ಮ ದಿನ ಖುಷಿಯಾಗಿರುವಂಥದ್ದು. ಧನುರಾಶಿಯವರಿಗೆ ಕೂಡ ಇವತ್ತಿನ ದಿನ ಖುಷಿದಾಯಕವಾದ ದಿನ ಆಗಿದೆ. ಒಳ್ಳೆಯದಾಗ್ಲಿ. ಮುಂದಿನ ರಾಶಿ ಮಕರ ರಾಶಿ. ನಿಮ್ಮ ಸಂಗಾತಿ ನಿಮಗೆ ಮನಸ್ಸಿಲ್ಲದಿದ್ರೂ ಸ್ವಲ್ಪ ಹೊರಗಡೆ ಹೋಗುವ ವಿಚಾರದಲ್ಲಿ ಸ್ವಲ್ಪ ಒತ್ತಾಯವನ್ನು ಮಾಡ್ಬೋದು. ಆದರೆ ಅಂತಿಮವಾಗಿ ಅದು ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಿದ್ರು ಕೂಡ ನೀವು ಅವರಿಗೆ ಸಮಯ ನೀಡೋದ್ರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಭಯವನ್ನು ಗುಣಪಡಿಸಲು ಇದು ಒಳ್ಳೆಯ ಸಮಯ. ಭೌತಿಕ ಚೈತನ್ಯವನ್ನು ಕಡಿಮೆ ಮಾಡುವುದಲ್ಲದೆ ಜೀವಿತಾವಧಿಗೆ ವಿಚಾರದಲ್ಲಿ ನೀವು ಮುಂದುವರೆದ ಯೋಜನೆಗಳನ್ನು ರೂಪಿಸಿಕೊಂಡ್ರೆ ಇವತ್ತು ದಿನ ಚೆನ್ನಾಗಿರುತ್ತೆ. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡ್ವಿ. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನೋಡಿ, ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಅಚ್ಚುಮೆಚ್ಚಿನವರಿಂದ ಒಂದು ಆಶ್ಚರ್ಯಕರ ರೀತಿ ದೂರವಾಣಿ ಕರೆ ನಿಮ್ಮ ದಿನವನ್ನು ಬೆಳಗಲಿದೆ. ಅಂದರೆ ನಿಮಗೆ ಖುಷಿಯಾಗಿ ಆಗಿರುವಂಥ ಒಂದು ದಿನ ಇವತ್ತು ಒಂದು ಮೀನರಾಶಿಯವರದ್ದಾಗಿದೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನಮಗೆ ಬಂದಿರುವಂತಹ ವಾಟ್ಸಪ್ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದೀವಿ. ಗುರುಜಿ, ಇದೊಂದು ಪ್ರಶ್ನೆಯನ್ನ ತಗೊಂಡ್ಬಿಡೋಣ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ, ಮನೋಜ್ ಅಂತ ಹೇಳಿ. ಮನೋಜ್, ಹೌದು. ಇವರ ಒಂದು ಜನ್ಮ ದಿನಾಂಕ ಬಂದು 16/6/95. 16/6/95. ಹೌದು. ಜನ್ಮ ಸಮಯ 3:30 PM ಗಳಲ್ಲಿ. ಬೀದರ್ ಅಂತ ಹೇಳ್ತಾ ಇದ್ದಾರೆ ಗುರುಜಿ.
ಸೊ ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಪ್ರೊಫೆಷನ್ ನ ಸ್ಟಾರ್ಟ್ ಮಾಡಿದ್ರಂತೆ. ಪ್ರೆಸೆಂಟ್ಲಿ ಆಪರ್ಚುನಿಟೀಸ್ ಲೆಸ್, ಕೆನ್ ಐ ಚೇಂಜ್ ಮೈ ಫೀಲ್ಡ್ ಟು ಸಾಫ್ಟ್ವೇರ್ ಬೈ ಟೇಕಿಂಗ್ ಟ್ರೈನಿಂಗ್ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಓಕೆ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾರೆ. ಓಕೆ, ಸೊ ಇವ್ರು ಕೊಟ್ಟಿರುವಂಥದ್ದು ಮನೋಜ್ ಮಂಗಳವಾರ ಹುಟ್ಟಿರುವಂಥದ್ದು, ಶತಭಿಷ ನಕ್ಷತ್ರ, ಕುಂಭರಾಶಿ, ತುಲಾ ಲಗ್ನದ ಜಾತಕ. ನೋಡಿ, ಯಾವುದೋ ಒಂದು ಕಂಪ್ಯೂಟರ್ಸು ಅಥವಾ ಜಾಬ್ ಚೇಂಜ್ ಮಾಡಬೇಕು ಅಂತಂದಾಗ ಮೇನ್ ರಾಹು ಸಪೋರ್ಟ್ ಇರಬೇಕು. ರಾಹು ಬಂದು ನಮಗೆ ಟೆಕ್ನಾಲಜಿಕಲ್ ಪ್ಲಾನೆಟ್ ಅಂತ ಹೇಳ್ತೀವಿ. ಸೊ ಇವರ ಜಾತಕದಲ್ಲಿ ರಾಹು ಲಾಭ ಸ್ಥಾನದಲ್ಲಿದೆ, ಇವರು ಖಂಡಿತ ಚೇಂಜ್ ಮಾಡ್ಬೋದು. ದಶಾಭುಕ್ತಿ ಸಪೋರ್ಟ್ ನೋಡೋಣ. ಸೊ ಇವರಿಗೆ ಶನಿ ದಶೆ ನಡೀತಿದೆ, ಶುಕ್ರ ಅಂತರ್ದಶೆ. ಸೊ ರಾಹು ಎಲ್ಲೂ ಇವರಿಗೆ ಬರುವಂಥ ದಶಾಭುಕ್ತಿಗಳಲ್ಲಿಲ್ಲ. ಮುಂಬರುವ ಜೂನ್ 2026 ಅಂದರೂ ಇನ್ನು ಇವಾಗ ಆಗಸ್ಟ್ ನಡೀತಿದೆ ಅಲ್ವಾ, ಇನ್ನೂ ಒಂದು 11 ತಿಂಗಳು. ಸೊ 11 ತಿಂಗಳ ವಿಚಾರದಲ್ಲಿ ಇವರು ಜಾಬ್ ಚೇಂಜ್ ಮಾಡ್ಬೋದು. ಆದರೆ ಮೆಕ್ಯಾನಿಕಲಲ್ಲೇ ಮುಂದುವರಿಲಿ. ಆದರೆ ಜೂನ್ 2026 ನಂತರ ಇವರಿಗೆ ರಾಹು ಪ್ರಬಲವಾಗಿರೋದ್ರಿಂದ ಅವ್ರು ಬೇಕಾದ್ರೆ ಟ್ರೈನಿಂಗ್ ತೊಗೊಂಡು ಕಂಪ್ಯೂಟರ್ ರಿಲೇಟೆಡು ಏನಾದರೂ ಜಾಬ್ಗಳನ್ನು ಚೇಂಜ್ ಮಾಡಿಕೊಂಡ್ರೆ, ಯಾಕಂದರೆ ನೋಡಿ, ಜಾಬ್ ಚೇಂಜ್ ಮಾಡೋದು ಯಾಕೆ ಹೇಳಿ, ಆರ್ಥಿಕವಾಗಿ ಲಾಭದ ವಿಚಾರವಾಗಿ ಮತ್ತು ಅವ್ರಿಗೇನೋ ಒಂದು ಚೇಂಜಸ್. ಈಗ ಒಂದನ್ನೇ ಮಾಡಿದ್ರೆ ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ ಮಾಡಿದ್ದನ್ನೇ ಮಾಡಿದ್ರೆ ಬೋರ್ ಆಗ್ತಾ ಇರುವಂಥದ್ದು. ಒಂದು ಸ್ವಲ್ಪ ಅವರ ಒಂದು ಕ್ರಿಯಾತ್ಮಕದ ವಿಚಾರವಾಗಿ, ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಅನ್ಬೋದು, ಅಥವಾ ಅವರೊಂದು ಕ್ರಿಯೇಟಿವ್ನೆಸ್ ಇಂದ, ಅಥವಾ ಕೆಲವೊಬ್ರು ಪ್ಯಾಷನ್ ಇರುತ್ತೆ ಇದನ್ನೇ ಮಾಡಬೇಕು ಅಂತ. ಸೊ ಇವ್ರ ಜಾತಕ ಯಾರು ಕಳಿಸಿದ್ದಾರೆ ಅವ್ರ ಜಾತಕದಲ್ಲಿ ಪ್ಯಾಷನೇಟ್ ಇದ್ದಾರೆ, ಬಟ್ ಆದರೆ ರಾಹು ಸಪೋರ್ಟ್ ಸ್ವಲ್ಪ ಕಮ್ಮಿ ಇದೆ. ಸೊ ಬರುವಂಥ ಜೂನ್ 2026 ರಾಹು ಅಂತರ್ದಶೆ ನಡೆಯೋದ್ರಿಂದ ಆವಾಗ ಇವರಿಗೆ ಆ ಟ್ರೈನಿಂಗು ಮತ್ತು ಫೀಲ್ಡ್ ಚೇಂಜ್ ಮಾಡ್ಬೋದು. ಅಲ್ಲಿವರೆಗೂ ಕೆಲಸದಲ್ಲಿ ಚೆನ್ನಾಗಿದೆ, ಪದೋನ್ನತಿ ಇದೆ. ಆದರೆ ಇರುವಂಥ ಅವ್ರ ಬ್ರ್ಯಾಂಚು ಅಥವಾ ಫೀಲ್ಡ್ ಅದರಲ್ಲೇ ಕಂಟಿನ್ಯೂ ಮಾಡಲಿ. ಮುಂದಿನ ವರ್ಷ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಕೆಲಸದಲ್ಲಿ ಸ್ವಲ್ಪ ಪ್ರೊಫೆಷ್ನಲಿ ಚೆನ್ನಾಗಿರಬೇಕು ಅಂತಂದರೆ ಶನಿ ಮಹಾದಶೆ ನಡೆದಿದೆ. ಶನೇಶ್ವರನ ಸಂಬಂಧಪಟ್ಟಂಥ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಚಾಲಿಸ ಹೇಳುವಂಥದ್ದು, ಈ ರೀತಿ ಮಾಡಿದ್ರೆ ಇವರಿಗೆ ತುಂಬ ಶುಭವಾಗಿರುತ್ತಮ್ಮ. ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿರ್ತಕ್ಕಂಥವ್ರಿಗೆ ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಇವತ್ತಿನ ದಿನ ಚರ್ಚೆ ಮಾಡ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬವನ್ನ ಹೇಗೆ ಆಚರಣೆ ಮಾಡೋದು, ಯಾಕೆ ಆಚರಣೆಯನ್ನ ಮಾಡ್ತೇವೆ, ಜೊತೆಗೆ ಅದರ ವಿಶೇಷತೆಗಳೇನು ಅಂತ ಹೇಳಿ ಗುರೂಜಿಗಳು ತಿಳಿಸ್ತಾರೆ. ಗುರೂಜಿ, ಈ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಏನು, ಯಾವ ಒಂದು ದೇಶಗಳಲ್ಲಿ ಯಾವ್ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅಂತ? ನೋಡಿ, ತುಂಬ ವಿಶೇಷವಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಅತ್ಯಂತ ಸಂಭ್ರಮ ಸಡಗರದ ಹಬ್ಬ. ಅದರಲ್ಲಿ ನಮ್ಮ ವಿಶೇಷ ಶ್ರಾವಣ ಮಾಸದಲ್ಲಿ ಅತ್ಯಧಿಕವಾಗಿ ಒಂದು ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಹೆಂಗಳರ ಒಂದು ಮನಸ್ಸು ಖುಷಿ ಆಗಿರುವಂಥ ಹಬ್ಬ. ಈ ಹಬ್ಬಕ್ಕೆ ಚಿನ್ನ ಖರೀದಿ ಆಗಿರ್ಬೋದು, ಹಲವು ಇತ್ಯಾದಿ ಖರೀದಿಗಳ ನಾವು ನೋಡ್ತಾ ಬರ್ತೀವಿ. ತಾವು ಕೇಳಿದಂಗೆ ದೇಶದ ಯಾವ ಭಾಗಗಳಂತಂದರೆ ವಿಶೇಷವಾದ ಒಂದು ದಕ್ಷಿಣ ಭಾಗದ ಒಂದು ನಮ್ಮ ದೇಶದ ಒಂದು ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ, ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿ ಒಂದು ಕೇರಳ ಒಂದು ಬಿಟ್ಟು ಎಲ್ಲ ಒಂದು ದಕ್ಷಿಣ ಭಾಗದಲ್ಲಿ ಈ ಒಂದು ಹಬ್ಬದ ಆಚರಣೆ ಇರುವಂಥದ್ದು. ಮತ್ತು ವರಮಹಾಲಕ್ಷ್ಮಿ ಇರುವಂಥದ್ದು ಏನಂತ ಹೇಳ್ತೀವಿ, ಇಲ್ಲೇನಾಗುತ್ತೆ ಅಂದರೆ ವರಮಹಾಲಕ್ಷ್ಮಿ ವ್ರತ ಅಥವಾ ವರಮಹಾಲಕ್ಷ್ಮಿಗೆ ವಿಶೇಷವಾದ ಮಹತ್ವ ಅಂತಂದರೆ ಹಿಂದೂ ಹಬ್ಬಗಳಲ್ಲಿ ಬಹಳ ಪ್ರಸಿದ್ಧಿ ಹೊಂದಿರುವಂಥ ಹಬ್ಬ ಅಂತ ಬರ್ತೀವಿ. ಮತ್ತು ತಾವು ಈ ಒಂದು ಮಾಸದ ಆಚರಣೆ ವಿಚಾರವಾಗಿ ನೋಡಿದ್ರೆ ಶ್ರಾವಣ ಮಾಸದ ಹುಣ್ಣಿಮೆ ನಂತರ ಬರುವಂಥ ಶುಕ್ರವಾರದಂದು ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತೀವಿ. ಮತ್ತು ಹೆಸರೇ ಹೇಳ್ದಂಗೆ ಲಕ್ಷ್ಮೀ ದೇವಿಯ ಆರಾಧನೆ ಮತ್ತು ಪೂಜೆಯನ್ನು ಹೊಂದುವಂಥ ಇದೊಂದು ರಥ, ವರಮಹಾಲಕ್ಷ್ಮಿ ರಥ. ಮತ್ತು ಲಕ್ಷ್ಮೀ ದೇವಿಯ ಉಲ್ಲೇಖ ಅಂತಂದರೆ ಏನಾಗುತ್ತೆ, ಲಕ್ಷ್ಮೀ ದೇವಿ ವಿಚಾರವಾಗಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದಾಗೆ ವರಗಳನ್ನು ದಯಪಾಲಿಸುವ ದೇವಿಯೇ ಇರೋದರಿಂದ ಮತ್ತು ತುಂಬ ಶ್ರೇಷ್ಠವಾಗಿರೋದ್ರಿಂದ ಆಕೆಗೆ ನಾವು ವರಮಹಾಲಕ್ಷ್ಮಿ ಅಂತ ನಾವು ಒಂದು ಬಣ್ಣಿಸಿರುವಂಥದ್ದು. ಸೊ ಇದು ಏನಾಗುತ್ತೆ ಅಂತಂದರೆ ಇದು ಹಿನ್ನೆಲೆ ಅಂತ ನೋಡಿದಾಗ ಒಮ್ಮೆ ಒಂದು ನಮ್ಮ ಶಾಸ್ತ್ರದ ವಿಚಾರವಾಗಿ ಒಂದು ದುರ್ವಾಸ ಋಷಿ ಮುನಿಗಳ ವಿಚಾರದಲ್ಲಿ ಇಂದ್ರನು ರಾಜಭ್ರಷ್ಟನಾಗಲು ಮತ್ತು ಸ್ವರ್ಗಕ್ಕೆ ಲಕ್ಷ್ಮಿಯ ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠ ಸೇರಿದಿರುವಂಥ ಒಂದು ದಿನ ಅಂತ ಹೇಳ್ತಾ ಬರ್ತೀವಿ. ಅಂದರೆ ವೈಕುಂಠದಲ್ಲಿ ಪರಮಾತ್ಮನನ್ನು ಒಂದು ಪೂಜಿಸುವಂಥ ಒಂದು ವಿಶೇಷವಾದ ದಿನ. ಮತ್ತು ಪರಮ ದಯಾಳುವಾದ ವಿಷ್ಣು ಭಗವಂತನ ಆಜ್ಞೆಯಂತೆ ದೇವತೆಗಳು ದಾನವರೊಂದಿಗೆ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಂಥನ ಮಾಡ್ತಾ ಇದ್ರು, ನಮಗೆ ಗೊತ್ತಿರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಮಹೇಂದ್ರನ ಸಂಪತ್ತ ಒಂದು ಸ್ವರೂಪಿಣಿಯಾದ ವರಮಹಾಲಕ್ಷ್ಮಿ ದೇವಿಯು ಇದನ್ನೆಲ್ಲ ಒಂದು ಸಮುದ್ರ ಮಂಥನದಿಂದ ಹೊರಗಡೆ ಬಂದಿರುವಂಥ ಮಹಾಲಕ್ಷ್ಮಿ ದೇವಿ ಮಹಾವಿಷ್ಣುವಿಗೆ ಪಾಣಿಗ್ರಹಣ ಮಾಡಿರುವಂಥ ವಿಶೇಷ ದಿನ. ಪಾಣಿಗ್ರಹಣ ಅಂತಂದ್ರೆ ಮಹಾವಿಷ್ಣುವನ್ನ ವರಿಸುವಂಥದ್ದು, ಮದುವೆ ಆಗಿರುವಂಥ ವಿಶೇಷ ದಿನ ಅಂತ ಹೇಳ್ತೀವಿ. ಮತ್ತೆ ನಿತ್ಯ ಶುದ್ಧ ಬುದ್ಧ ಮತ್ತು ಮುಕ್ತ ಸ್ವರೂಪಳಾಗಿ ಈ ಒಂದು ವರಮಹಾಲಕ್ಷ್ಮಿ ದೇವಿಯು ಮಂಗಳ ದೇವತೆಯಾಗಿ ಈ ಮಹಿಮೆಯನ್ನು ವರ್ಣಿಸುವಂಥ ಒಂದು ಶುಭ ದಿನ ಇವತ್ತು ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತೀವಿ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಒಂದು ಇನ್ನೂ
ಹಲವಾರು ಒಂದು ದೇವಿಯ ಒಂದು ಬೇರೆ ಬೇರೆ ವಿಚಾರದಲ್ಲಿ ನೋಡೋದಾದ್ರೆ ವರಮಹಾಲಕ್ಷ್ಮಿಗೆ ಸಮುದ್ರ ರಾಜನ ಪುತ್ರಿ ಅಂತಾನು ಹೇಳ್ತಾರೆ ಮತ್ತು ಚಂದ್ರನ ತಂಗಿ ಅಂತಾನು ಕೂಡ ಹೇಳ್ತಾರೆ. ಮತ್ತೆ ಕೆಲವೊಂದು ಉಲ್ಲೇಖದಲ್ಲಿ ಯಜ್ಞಕುಂಡದಲ್ಲಿ ದೇವಿಯ ಉದ್ಭವವಾಗಿರುವಂತ ದಿನ ಅಂತ ಹೇಳ್ತೀವಿ. ಮತ್ತು ಈ ಎಲ್ಲಾ ವಿಚಾರದಲ್ಲಿ ವರಮಹಾಲಕ್ಷ್ಮಿ ಹಲವಾರು ಧಾರ್ಮಿಕ ಹಿನ್ನೆಲೆ ಕೂಡ ಇದೆ ಮತ್ತು ದೇಶದ ಈ ಭಾಗದಲ್ಲಿ ಆಚರಣೆ ಕೂಡ ಮಾಡ್ತಾರೆ. ಈ ರೀತಿ ವರಮಹಾಲಕ್ಷ್ಮಿಯ ಒಂದು ಉದ್ಭವವಾಗಿರುವಂತ ಚಿಕ್ಕ ಕಥೆ ಮತ್ತು ಆಚರಣೆ ಇರುವಂತ ಭಾಗವಾಗಿರುವಂತದ್ದು ನೋಡ್ತಾವೆ. ಗುರುಜಿ, ಇನ್ನು ವರಮಹಾಲಕ್ಷ್ಮಿ ವ್ರತದ ವಿಶೇಷತೆಗಳೇನು ಮತ್ತೆ ವ್ರತ ಆಚರಿಸುವಂತಹ ವಿಧಾನಗಳು ಹೆಂಗಿರ್ಬೇಕು ಗುರುಜಿ? ನೋಡಿ, ನಾವು ಶ್ಲೋಕದಲ್ಲಿ ಹೇಳಿದ ಹಾಗೆ ವರಮಹಾಲಕ್ಷ್ಮಿಯ ವಿಚಾರದಲ್ಲಿ ನೋಡೋದಾದ್ರೆ ಶುಕ್ಲೇ ಶ್ರಾವಣಿಕ ಮಾಸೆ ಪೂರ್ಣಂತೆ ಭಾಗವೇ ವರಮಹಾಲಕ್ಷ್ಮಿ ರಥಂ ಕಾರ್ಯಸಿದ್ಧಿ ಪ್ರದಾಯಕಂ ಅಂತ ನಮ್ಮ ಶ್ಲೋಕದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿರುವಂಥದ್ದು ನೋಡ್ತಾ ಬರ್ತೀವಿ. ಅಂದರೆ ನಾವು ಈ ಶ್ಲೋಕದ ಅರ್ಥ ಹೇಳಿದಂಗೆ ನಿಜ ಶ್ರಾವಣದ ಒಂದು ಶುಕ್ಲ ಪೂರ್ಣಿಮೆಯ ದಿವಸವು ಶುಕ್ರ ಗ್ರಹವು ಪೂರ್ವದಲ್ಲಿ ಬೆಳಕುತ್ತಿರುವ ಸಮಯದಲ್ಲಿ, ಅರ್ಥಾತ್ ಶುಕ್ರವಾರ, 3ನೇ ಶುಕ್ರವಾರ ಈ ಒಂದು ಶುಕ್ಲ ಪೂರ್ಣಿಮೆಯ ವಿಚಾರದಲ್ಲಿ ವರಮಹಾಲಕ್ಷ್ಮಿಯ ಆರಾಧನೆ ಮಾಡಬೇಕು. ಶಾಸ್ತ್ರ ವಿಧಿ ಈ ರೀತಿ ತಿಳಿಸಲಾಗಿದೆ. ನೋಡಿ, ನಾವು ಕಾರಣಾಂತರಗಳಿಂದ ಯಾರಾದರೂ ಈ ವರಮಹಾಲಕ್ಷ್ಮಿ ರಥದಂದು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಏನಾದರೂ ಮಾಸಿಕ ಕರೆ ತೊಂದರೆಗಳಾದರೆ ಅವ್ರಿಗೆ ಇನ್ನೊಂದು ಆಪ್ಷನ್ ದೇವಿ ನೀಡಿರುವಂಥದ್ದು ನವರಾತ್ರಿಯ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದಾಗಿದೆ. ಸೊ ಅದೇ ರೀತಿ ನಾವು ವ್ರತ ಆಚರಿಸುವ ವಿಧಾನವನ್ನು ತಾವು ಕೇಳಿದ್ರಿ. ಸೊ ಇದು ಏನಾಗುತ್ತೆ ಅಂದ್ರೆ ಈ ಒಂದು ಶುದ್ಧ ಶ್ರಾವಣದ 3ನೇ ಶುಕ್ರವಾರದಂದು ಸಾಯಂಕಾಲದವರೆಗೂ ಉಪವಾಸವಿದ್ದು ವ್ರತ ಮಾಡುವವರು ಸಂಕಲ್ಪ ಮಾಡಿ ದೇವಿಯನ್ನು ಕಳಶಾರಾಧನೆ ಮೂಲಕ ಪೂಜಿಸುವಂಥದ್ದು. ಸೊ ಇಲ್ಲೇನಾಗುತ್ತೆ, ಕಳಶಾರಾಧನೆ ಅಂತಂದ್ರೆ ಕೆಲವೊಬ್ರು ವಿಗ್ರಹಗಳನ್ನ ಇಡ್ತಾರೆ ಅಥವಾ ಕೆಲವೊಬ್ರು ತುಂಬಿದ ಗಾಯನ್ನು ಇಟ್ಟು ದೇವಿಯ ಮುಕುಟವನ್ನು ಅದಕ್ಕೆ ಅಲಂಕರಿಸಿ ಕಳಶದಲ್ಲಿ ಅಕ್ಕಿಯನ್ನು ತುಂಬಿಸಿ, ಕೆಲವೊಬ್ರು ಏನ್ ಮಾಡ್ತಾರೆ ಅಕ್ಕಿ ಜೊತೆನಲ್ಲಿ ಒಂದು ಡ್ರೈ ಫ್ರೂಟ್ಸ್ ಖರ್ಜೂರ ಹಾಕ್ತಾರೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಕಲ್ಸಕ್ಕರೆ, ಈ ರೀತಿ ಕೆಲವು ಹಣ್ಣುಗಳನ್ನ ಇರಿಸುವಂಥದ್ದು. ಆ ಕಳಸಕ್ಕೆ ಲಕ್ಷ್ಮೀ ಕಳಶ ಅಂತ ಹೆಸರಿಸ್ತಾರೆ. ಮತ್ತೆ ಅದರ ಮೇಲೆ ತುಂಬಾ ಜನಕ್ಕೆ ತಮಗೆ ಗೊತ್ತಿರ್ಬೋದು, ಹೆಂಗಳರಿಗೆ ಒಂದು ಪ್ರಿಯವಾದ ವಸ್ತು ಅಂದ್ರೆ ಆಭರಣಗಳಂತ ಹೇಳ್ತೀವಿ. ಸೊ ಆಭರಣಗಳಲ್ಲಿ ಏನಾಗುತ್ತೆ ಅಂದ್ರೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ತಯಾರಿಸಿರುವಂತ ಮುಕುಟವನ್ನು ಆ ತೆಂಗಿನಕಾಯಿಗೆ ಹಳದಿ ಹಿಟ್ಟಿನಿಂದ ಸ್ವಲ್ಪ ಒಂದು ಆಕಾರ ಆಕೃತಿಯನ್ನು ಮಾಡಿ ಒಡವೆಗಳನ್ನು ಏರಿಸಿ ಮತ್ತೆ ಕೆಲವೊಬ್ರು ಆ ದೇವಿಗೆ ಸೀರೆಯನ್ನು ಉಡಿಸುವಂಥದ್ದು ಅಲಂಕಾರ ಮಾಡಲಾಗ್ತಿದೆ. ಈ ರೀತಿ ಪೂಜೆಯಲ್ಲಿ ವಿಶೇಷವಾದ ಒಂದು ದಾರಗಳಿಗೆ ಮಹತ್ವ ನೀಡಲಾಗಿದೆ. ಈ ದಾರವಂದ್ರೆ ಈ ಸಂಸ್ಕೃತದಲ್ಲಿ ದೋರ ಅಂತಾನು ಕೂಡ ಕರಿತೀವಿ. ಸೊ ಇದನ್ನ 12ರಿಂದ 13 ಗಂಟೆಗಳನ್ನು ಹಾಕಿ ಸ್ವಲ್ಪ ನೀರಿನಲ್ಲಿ ನೆನೆಸಿ ಅರಿಶಿನ ಹಚ್ಚಿ ದೇವಿಯ ಪಲ್ಲಕ್ಕಿಯಲ್ಲಿ ಇರಿಸುವಂಥದ್ದು ಒಂದು ವಾಡಿಕೆ ಅಂತ ಬರುತ್ತೆ. ಮತ್ತೆ ಈ ದಾರಗಳಿಗೆ ನಾವೇನಂತೀವಿ ಅರಿಶಿನ, ಕುಂಕುಮ ಮತ್ತು ಹೂವು, ಪತ್ರೆಗಳಿಂದ ಪೂಜಿಸಿ ನೈವೇದ್ಯ ಮಾಡುವಂಥದ್ದು. ಮತ್ತೆ ವಿಶೇಷವಾಗಿ ದೇವಿಯ 12 ಹೆಸರುಗಳನ್ನ ಉಚ್ಚರಿಸುವಂಥದ್ದು. ಅಂದ್ರೆ 12 ನಾಮಾವಳಿ ಅಂತ ನಾವಂತೀವಿ, ಅಂದ್ರೆ 12 ನೇಮ್ಸ್ ಅಂತ ಹೇಳ್ತೀವಿ. ಈ ನಾಮಾವಳಿಗಳು ಹೀಗಿದೆ: ರಮೆ, ಸರ್ವಮಂಗಲೆ, ಕಮಲವಾಸಿನೆ, ಮನ್ಮತಾಯಿನೆ, ವಿಷ್ಣುವಲ್ಲಭೆ, ಶಿರಾಭ್ಯಜ್ಞ ಕನ್ನಿಕೆ, ಲೋಕಮಾತೆ, ಭಾರ್ಗವಿ, ಪದ್ಮಹಸ್ತೆ, ಪುಷ್ಪೆ, ವರಮಹಾಲಕ್ಷ್ಮಿ, ಈ ರೀತಿ 12 ಹೆಸರು. ಈ ದಾರಕ್ಕೆ ವಿಶೇಷವಾದ ನೈವೇದ್ಯಗಳನ್ನು ಮತ್ತು ಸಲ್ಲಿಸುವುದರಿಂದ ಮತ್ತೆ ಇದರ ಜೊತೆಯಲ್ಲಿ ಶ್ರೀ ಸೂಕ್ತವನ್ನು ಪಠಿಸುವಂಥದ್ದು ಈ ದಾರದ ಪೂಜೆಯಿಂದ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ದೇವಿಯ ಮೂರ್ತಿಗೆ ಅರಿಶಿನ, ಕುಂಕುಮ, ಹೂವು, ಪತ್ರೆ, ಅಕ್ಷತೆಗಳಿಂದ ಪೂಜೆ ಸಲ್ಲಿಸಿದ ಬಳಿಕ ಪೂಜಿಸಿದ ಹೆಣ್ಣು ಮಕ್ಕಳು ಆ ದಾರಗಳಿಗೆ ಹೂವುಗಳನ್ನ ಕಟ್ಟುವಂಥದ್ದು. ಆ ಯಾವುದು ಪವಿತ್ರವಾದ ದಾರದಿಂದ ಏನು ಪೂಜೆ ಮಾಡಿರ್ತೀರ ಹೂವುಗಳನ್ನ ಕಟ್ಟಿ ಹಿರಿಯರಿಂದ ಕಂಕಣದಂತೆ ಬಲಗೈಗೆ ಕಟ್ಟಿಸ್ಕೊಳ್ಬೇಕು. ಪೂಜೆ ಮಾಡಿರುವಂಥ ಹೆಣ್ಣು ಮಕ್ಕಳು ಹಾಗೆ ಕಟ್ಟಿಸ್ಕೊಳ್ಳೋದ್ರಿಂದ ಮತ್ತೆ ಅದ್ರ ಜೊತೆ ಹಿರಿಯರಿಗೆ ನಮಿಸುವುದರಿಂದ ಮತ್ತೆ ಸ್ವಲ್ಪ ಒಂದು ದಕ್ಷಿಣೆಯೊಂದಿಗೆ ಈ ರೀತಿ ಮಾಡೋದ್ರಿಂದ ಅವರಿಗೆ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ, ತುಂಬಾ ಶುಭವಾಗುತ್ತೆ. ಈ ರೀತಿ ಮಾಡೋದು ಈ ಒಂದು ವರಮಹಾಲಕ್ಷ್ಮಿಯ ಪೂಜಾ ವಿಧಾನವಾಗಿದೆ. ಗುರುಜಿ, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಯನ್ನ ತಿಳಿಸಿದ್ರಿ, ಹಾಗೆ ಪೂಜಾ ವಿಧಿವಿಧಾನಗಳನ್ನ ಕೂಡ ತಿಳಿಸಿದ್ರಿ. ಇನ್ನು ಈ ಒಂದು ಹಬ್ಬದಿಂದ ಯಾವ ರಾಶಿಯವರಿಗೆ ಶುಭ ಮತ್ತೆ ಅಶುಭ ಫಲಗಳನ್ನ ನಾವು ನೋಡಬಹುದು ಅಂತ ಹೇಳಿ. ನೋಡಿ, ನಾವು ಪ್ರತಿಯೊಬ್ಬರು ರಾಶಿಗೂ ಕೂಡ ಶುಭ ಫಲಗಳನ್ನು ನಾವು ರಾಶಿಯ ಒಂದು ಪ್ರತಿಯೊಂದು ರಾಶಿ ಭಾಗದಲ್ಲಿ ಹೇಳ್ತಾ ಇರ್ತೀವಿ. 12 ರಾಶಿಯಲ್ಲಿ ಒಂದು ಮಾಸಿಕ ಭವಿಷ್ಯ ಮತ್ತು ತಿಂಗಳ ಭವಿಷ್ಯದ ವಿಚಾರವಾಗಿ. ಆದರೆ ವರಮಹಾಲಕ್ಷ್ಮಿ ಕಡೆ ಎಲ್ಲ ರಾಶಿಗಳಿಗೂ ಶುಭ ಫಲನ ನಿರೀಕ್ಷಿಸಬಹುದು. ಯಾಕಂದರೆ ಲಕ್ಷ್ಮೀ ದೇವಿ ಅನುಗ್ರಹ ಇರುವಂಥ ರಾಶಿಗಳು, ವಿಶೇಷವಾಗಿ ಎಲ್ಲ ರಾಶಿಗಳಿಗೂ ಅನುಗ್ರಹ ಇರುತ್ತೆ. ಅಶುಭ ಫಲ ಅಂತ ನಾವೆಲ್ಲೂ ಹೇಳೋಕ್ಕಾಗಲ್ಲ. ಆದರೆ ಶುಭ ಫಲಗಳು ಜಾಸ್ತಿ ಇರೋದು ನೋಡೋದಾದ್ರೆ ವಿಶೇಷವಾಗಿ ಶುಕ್ರನ ಸಂಬಂಧಪಟ್ಟಿರುವಂಥ ರಾಶಿಗಳು. ಅಲ್ಲಿ ಶುಕ್ರನಿಗೆ
ಶುಕ್ರನಿಗೆ ಸಂಬಂಧಪಟ್ಟಂಥ ರಾಶಿಗಳು ವೃಷಭ ರಾಶಿ ಆಗಿರ್ಬೋದು, ಅಥವಾ ಮಿಥುನ ರಾಶಿ, ಅಥವಾ ತುಲಾ ರಾಶಿಗೆ ವಿಶೇಷವಾದ ಫಲಗಳು. ಅದಲ್ದಿರ ಮಕರ ಕುಂಭ ರಾಶಿಗಳ ಹೆಚ್ಚಿನ ಅನುಕೂಲತೆಗಳು, ಅಂದರೆ ಗ್ರಹಗತಿಗಳ ಅನುಸಾರವಾಗಿ ಕೂಡ ಅನುಕೂಲತೆಗಳು ಈ ವರಮಹಾಲಕ್ಷ್ಮಿಯ ರಥದ ವಿಚಾರವಾಗಿ ಆಗುತ್ತೆ. ಸೊ ಅಲ್ದಿರ ಮಹಾಲಕ್ಷ್ಮಿಗೆ ಕಾರಕವಾಗಿರುವಂಥ ಶುಕ್ರ ಗ್ರಹ ಗೋಚಾರದಲ್ಲಿ ಈ ರಾಶಿಗಳಿಗೆ ಅಂದರೆ ಮಿಥುನ, ವೃಷಭ, ತುಲಾ, ಮಕರ, ಕುಂಭ ಈ ರಾಶಿಗಳಿಗೆ ಹೆಚ್ಚು ಅನುಕೂಲತೆಗಳನ್ನು ಕೊಡುತ್ತೆ. ಮತ್ತು ಯಾವ ರಾಶಿಗೆ ಯಾವ ಲಗ್ನಕ್ಕೆ ಶುಕ್ರ ಸಂಬಂಧಿತವಾಗಿರುವಂಥ ಗ್ರಹ ಆಗಿ ಶುಕ್ರನ ಅನುಗ್ರಹ ಇದ್ದರೆ ಅವರ ಒಂದು ನಡೀತಾ ಇರುವಂಥ ಜಾತಕದಲ್ಲಿ ದಶ, ಅಂತರ್ದಶ ಮತ್ತು ಗೋಚರ ನಡೀತಾ ಇದ್ದರೆ, ಅಂದರೆ ಶುಕ್ರನ ಪ್ರಭಾವ ಜಾಸ್ತಿ ಇದ್ದರೆ ಅವ್ರಿಗೇನಾಗುತ್ತೆ, ಹೆಚ್ಚು ಲಾಭದಾಯಕವಾಗಿರುವಂಥದ್ದು. ಅಂದರೆ ಅವರಿಗೆ ಪೂಜಾ ಫಲಗಳು ಎಷ್ಟೋ ಹೇಳ್ತಾರಲ್ಲ, ಕೆಲವರು ನಮ್ಮ ಕಡೆ ಬಂದಾಗ ಗುರುಗಳೇ ನಾವು ಎಷ್ಟೋ ಪೂಜೆ ಮಾಡಿದ್ರೆ ನಮಗೆ ದೇವರು ಬೇಗ ಕರುಣೆ ತೋರಿಸಲ್ಲ, ನಾವು ಕಷ್ಟಪಟ್ಟು ಪೂಜೆ ಮಾಡ್ತಾನೆ ಇರ್ತೀವಿ, ಅದರ ಫಲ ಸಿಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ಯಾಕಾಗುತ್ತೆ ಅಂದರೆ ಬೇರೆ ವಿಚಾರದಲ್ಲಿ ಆ ರೀತಿ ಇರುತ್ತೆ. ಸೊ ಇದು ಅಲ್ದಿರ ಯಾರಿಗೆ ಈ ಪೂಜೆ ಪುನಸ್ಕಾರಗಳು ನಿಯಮಬದ್ಧವಾಗಿ ಮಾಡುವಂಥದ್ದು, ವಿಶೇಷವಾಗಿ ಈ ರಾಶಿ ನಕ್ಷತ್ರದವರು, ಮತ್ತು ಮಹಾಲಕ್ಷ್ಮಿಯ ಒಂದು ಯಾರಿಗೆ ಪೂಜಾ ಪುನಸ್ಕಾರಗಳು ಮಾಡೋಕ್ಕಾಗ್ತಿಲ್ಲ, ಯಾರೋ ಒಂದು ಜರ್ನಿ ಮಾಡ್ತಾ ಇರ್ತಾರೆ, ಯಾರೋ ಒಂದು ಔಟ್ ಸ್ಟೇಷನಲ್ಲಿ ಇರ್ತಾರೆ, ಅವರು ಈ ವರಮಹಾಲಕ್ಷ್ಮಿ ರಥದ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬದಂದು ಅಥವಾ ವರಮಹಾಲಕ್ಷ್ಮಿ ರಥದ ವಿಶೇಷವಾದ ದಿನ ಇವತ್ತಿನ ಆಗಸ್ಟ್ 8ನೇ ತಾರೀಕು ತಾವು ವರಮಹಾಲಕ್ಷ್ಮಿಯ ಮಂತ್ರ ಓಂ ಮಹಾಲಕ್ಷ್ಮಿಯೇ ನಮಃ ಈ ನಮ್ಮ ಮಂತ್ರವನ್ನು ಸಿಂಪಲ್ ಆಗಿ ಜಪ ಮಾಡ್ಬೋದು. ಅಥವಾ ಮಹಾಲಕ್ಷ್ಮಿ ಸ್ತೋತ್ರ ಅಂತ ಬರುತ್ತೆ, ಆ ಸ್ತೋತ್ರವನ್ನು ಕೂಡ ಆಲಿಸುವುದರಿಂದ ಈ ವಿಶೇಷ ಪೂಜಾ ಆಚರಣೆಗಳಲ್ಲಿ ಭಾಗಿಯಾಗದಷ್ಟು ಲಾಭ ಅವರಿಗೆ ಸಿಗುತ್ತೆ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಶೇಷ ಸಂಚಿಕೆ ಏನಿದೆ ಅದರಲ್ಲಿ ಸಾಕಷ್ಟು ವಿಶೇಷತೆಗಳು ಹಾಗೆ ಪೂಜಾ ವಿಧಿವಿಧಾನಗಳು ಎಲ್ಲದನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ ಮಹಾಲಕ್ಷ್ಮಿಯ ಅನುಗ್ರಹ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಇರಲಿ ಅಂತ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.